ಇವಾಗ ನೆಕ್ಸ್ಟ್ ವೀಕ್ ಇನ್ನು 2 ವೀಕ್ ನೋಡ್ತೀನಿ. 2 ವೀಕ್ ಆದಮೇಲೆ ಪ್ರೆಸ್ ಕಾನ್ಫರೆನ್ಸ್ ಕರಿತೀನಿ. ಕರೆದ್ಬಿಟ್ಟು ಹೈಕೋರ್ಟಲ್ಲಿ ಒಂದು ರಿಟ್ ಫೈಲ್ ಮಾಡ್ತೀನಿ. ಒಂದು ರಿಟ್ ಫೈಲ್ ಮಾಡಿ ಈ 7 ಸಮಸ್ಯೆಗಳು ಇದಲ್ಲ, BBMP ಕಮಿಷನರು, DC, ಬೆಸ್ಕಾಮು ಇವ್ರಿಗೆಲ್ಲ ಡೈರೆಕ್ಷನ್ ಹೈಕೋರ್ಟಿಂದ ಕೊಡಿಸ್ತೀನಿ. ಹೈಕೋರ್ಟ್ ಕೊಡುತ್ತಂತೇಳ್ಬಿಟ್ಟು ನನಗೆ ನಂಬಿಕೆ ಇದೆ. ನಾನು ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದರೆ, ಯಾರೋ ಸ್ಲಮ್ಮಲ್ಲಿ ಮಳೆಯಲ್ಲಿ ಹೋಗಿ, ಇವಾಗ ನೋಡಿ ಹೋಗಿ ಆ ಖಾದರ್ ಶರೀಫ್ ಗಾರ್ಡನಲ್ಲಿ ಹೋಗಿ ನೋಡಿ, ಆ ಬಂಡಾ ಸ್ಲಮ್ಮಲ್ಲಿ ಹೋಗಿ ನೋಡಿ, ಜನ ರಾತ್ರಿ ಹಿಂಗೆ ಟೇಬಲ್ ಮೇಲೆ ನಿಂತ್ಕೊಂಡು ಟ್ರಂಕ್ ಮೇಲೆ ಕೂತ್ಕೊಂಡು ನಿದ್ರೆ ಮಾಡ್ತಾ ಇದ್ದಾರೆ. ಅದು ಯಾರೂ ನೋಡ್ತಾ ಇಲ್ಲ. ನಾವು ಮಾಡೋವ್ರಿಗೂ ಬೀಳೋದಿಲ್ಲ. ಅಂದರೆ ನೀವು ಒಳ್ಳೆ ಕೆಲಸ ಮಾಡ್ತೀನಿ, ಸಮಾಜ ಕಾರ್ಯ ಕೆಲಸ ಮಾಡ್ತೀನಿ ಅಂದ್ರೂ ಅಧಿಕಾರಿಗಳು, ಜನಪ್ರತಿನಿಧಿಗಳೇ ಬಿಡ್ತಾ ಇಲ್ಲ, ನಿಮ್ಮ ರಾಜಕಾರಣಿಗಳು. ಲೀಡರ್ಗಳು ಬಿಡೋದಿಲ್ಲ. ಇವಾಗ ಧಮ್ಕಿ ಏನು ಬರುತ್ತೆ ನನಗೆ ಗೊತ್ತಾ? ಅಲ್ಲಿ ಏನಾದರೂ ಚಿಕ್ಕಪೇಟೆ ಕ್ಷೇತ್ರಕ್ಕೆ ಬಂದರೆ ನಿಮಗೆ ರೌಡಿ ಲಿಸ್ಟ್ ಓಪನ್ ಮಾಡ್ತೀನಿ ಅಂತಾರೆ. ಯಾರು ಹೇಳ್ತಾರೆ? ನಮ್ಮ RV ದೇವರಾಜ್ ಮಗ ಯುವರಾಜ್. ಎಲ್ಲ ಒಂದೇ ಪಕ್ಷದವರು. ಎಲ್ಲಿ ಒಂದೇ ಪಕ್ಷದಲ್ಲಿ ಇದ್ದೀವಿ ಸರ್. ಇದ್ರೂ ಇವಾಗ ಗುರುಗಳು ಅಂತ ನೀವು DK ಶಿವಕುಮಾರ್ ಅವ್ರನ್ನ ಕರಿತೀರಾ ಸರ್. ನನ್ನ ಅಣ್ಣ ಅಂತ ಜಮೀರ್ ಅಹಮದ್, ನಜೀರ್ ಅಹಮದ್ ಇದ್ದಾರೆ ಅಂತೀರಾ. ಯಾರು ನಿಮ್ ಸಹಾಯಕ್ಕೆ ಬರಲ್ವಾ? ನಾನು DK ಶಿವಕುಮಾರ್, ನನಗೆ ಇವರೆಲ್ಲ ಬಿಡಿ, ನಸೀರ್ ಅಹಮದ್, ಜಮೀರ್ ಅಹಮದ್ ಎಲ್ಲ ಬಿಡಿ. DK ಶಿವಕುಮಾರ್ ನನಗೆ ದೇವರು. ನಮ್ಮ ಅಲ್ಲ ಆದಮೇಲೆ ಸೆಕೆಂಡ್ ದೇವ್ರು ಯಾರಂದರೆ ನಮ್ಮ DK ಶಿವಕುಮಾರ್. ಇವತ್ತು 7,000 ಕೋಟಿ ಅಂತ ಬಂದು ಕೂತ್ಕೊಂಡು ನಾನು ಹೆಮ್ಮೆಯಾಗೆ TV ನನ್ನಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಆ ಭಿಕ್ಷೆ ಹಾಕೋ ದೇವ್ರು ಯಾರಂದರೆ ನಮ್ಮ DK ಶಿವಕುಮಾರ್. ಓನ್ಲಿ ಒನ್ ಮ್ಯಾನ್. ಮಿಕ್ಕಿದ್ದೆಲ್ಲರೂ ದುಡ್ಡು ಬಂದ ಮೇಲೆ ಎಲ್ಲರೂ ಬಂದಿರೋದು. ಅವ್ರು ಒಬ್ಬರು ನನ್ನ ಕಷ್ಟ ಕಾಲದಲ್ಲಿ ಊಟಕ್ಕೆ ಊಟ ಇಲ್ಲ ಅಂಥ ಟೈಮಲ್ಲಿ ಕೈ ಹಿಡಿಯೋ ದೇವ್ರು ಯಾರಂದರೆ ನಮ್ಮ DK ಶಿವಕುಮಾರ್. ಮಿಕ್ಕಿದವರೆಲ್ಲ ದುಡ್ಡಾದ್ಮೇಲೆ ಬಂದವರು. ಮಿಕ್ಕಿದೆಲ್ಲ ದುಡ್ಡಾದ್ಮೇಲೆ ಬಂದಿರೋರು. ಇವರು ಪಾಪ ನಮಗೆ ಹೆಸರು ಕೊಟ್ಟರು, ನನಗೆ ದುಡ್ಡು ಕೊಟ್ಟರು, ಹೆಸರು ಕೊಟ್ಟರು.